Hello everyone, welcome to Sanmargaha classes. Let us see question number 20 of chapter Reaching the Age of Adolescence. Mention the changes seen in adolescent girls. ಅಡೋಲೆಸೆಂಟ್ ಗರ್ಲ್ಸ್ ಅಲ್ಲಿ ಯಾವ್ಯಾವ ಚೇಂಜಸ್ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಈ ಅಡೋಲೆಸೆನ್ಸ್ ಏನಿದೆ 11th ಇಂದ 19th ಇಯರ್ ವರೆಗೆ ಅದೊಂದು ಪೀರಿಯಡ್ ಅಂತ ಹೇಳಿರ್ತೀವಿ. ಈ ಟೈಮಲ್ಲಿ ಆ ಕಡೆ ಚೈಲ್ಡ್ಹುಡ್ ಅಲ್ಲ, ಈ ಕಡೆ ಅಡಲ್ಟ್ಹುಡ್ ಅಲ್ಲ, ಮಧ್ಯದಲ್ಲಿ ಇರ್ತಾರಲ್ಲ, ಅದನ್ನ ಅಡೋಲೆಸೆನ್ಸ್ ಅಂತ ಕರೀತಾರೆ. ಇಲ್ಲಿ ಈ ಟೈಮಲ್ಲಿ ದೇರ್ ಆರ್ ಸಮ್ ಚೇಂಜಸ್ ಆಕರ್ಸ್ ಇನ್ ಬೋತ್ ಗರ್ಲ್ಸ್ ಅಂಡ್ ಬಾಯ್ಸ್. ಬಾಯ್ಸ್ ಮತ್ತೆ ಗರ್ಲ್ಸ್ ಅಲ್ಲಿ ಇಬ್ರಲ್ಲೂ ಚೇಂಜಸ್ ಆಗುತ್ತೆ. ಹಾಗಿದ್ರೆ ಯಾವ ತರ ಗರ್ಲ್ಸ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ, ಬಾಯ್ಸ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ ಅನ್ನೋದನ್ನ ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿದ್ವಿ. ಗರ್ಲ್ಸ್ ಅಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ? ಬ್ರೆಸ್ಟ್ ಡೆವಲಪ್ಮೆಂಟ್, ಬ್ರೆಸ್ಟ್ ಡೆವಲಪ್ ಆಗುತ್ತೆ. ಅಂಡ್ ವೈಡ್ನಿಂಗ್ ಆಫ್ ದ ಪೆಲ್ವೀಸ್, ಪೆಲ್ವಿಕ್ ರೀಜನ್ ಏನಿದೆ ಅದು ವೈಡ್ ಆಗುತ್ತೆ. ಹೇರ್ ಗ್ರೋತ್ ಅರೌಂಡ್ ದ ಆರ್ಮ್ಪಿಟ್ಸ್ ಅಂಡ್ ಜೆನಿಟಲ್ಸ್, ದಿಸ್ ಇಸ್ ಕಾಮನ್ ಫಾರ್ ಬೋತ್ ಗರ್ಲ್ಸ್ ಅಂಡ್ ಬಾಯ್ಸ್. ಬಾಯ್ಸ್ ಮತ್ತೆ ಗರ್ಲ್ಸ್ ಎರಡರಲ್ಲೂ ಗ್ರೋತ್ ಅರೌಂಡ್ ಹೇರ್ ಗ್ರೋತ್ ಅರೌಂಡ್ ದ ಆರ್ಮ್ಪಿಟ್ಸ್ ಅಂಡ್ ಜೆನಿಟಲ್ಸ್. ಆರ್ಮ್ಪಿಟ್ಸ್ ಮತ್ತೆ ಜೆನಿಟಲ್ಸ್ ಅಲ್ಲಿ ಹೇರ್ ಗ್ರೋತ್ ಆಗಿರುತ್ತೆ. ಮತ್ತೆ ಹೈಟ್ ಇನ್ಕ್ರೀಸ್ ಆಗೋದಿರ್ಬೋದು. These are different changes seen in adolescent girls. And also menstrual cycle, menstruation ಏನಿದೆ ಅದು ಸ್ಟಾರ್ಟ್ ಆಗಿರುತ್ತೆ ಅಡೋಲೆಸೆನ್ಸ್ ಅಲ್ಲಿ. ಸೊ ದೀಸ್ ಆರ್ ದ ಚೇಂಜಸ್. ಯಾವ್ಯಾವುದು? ಬ್ರೆಸ್ಟ್ ಡೆವಲಪ್ಮೆಂಟ್, ವೈಡ್ನಿಂಗ್ ಆಫ್ ಪೆಲ್ವಿಸ್, ಹೇರ್ ಗ್ರೋತ್ ಅರೌಂಡ್ ಆರ್ಮ್ಪಿಟ್ಸ್ ಅಂಡ್ ಜೆನಿಟಲ್ಸ್, ಇನ್ಕ್ರೀಸ್ ಇನ್ ಹೈಟ್ ಅಂಡ್ ಮೆನ್ಸ್ಟ್ರುಯೇಷನ್. ಈ ತರ ಬೇರೆ ಬೇರೆ ಚೇಂಜಸ್ ಇರುತ್ತೆ. ಇಟ್ ಈಸ್ ವೆರಿ ಕಾಮನ್ ಇನ್ ಆಲ್ ಗರ್ಲ್ಸ್. ಎಲ್ಲ ಗರ್ಲ್ಸ್ ಅಲ್ಲೂ ಇದು ಕಾಮನ್ ಇರುತ್ತೆ. ಥ್ಯಾಂಕ್ ಯು.